ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದುಬೈ ಅನೇಕರ ಪಾಲಿಗೆ ಕನಸಿನ ನಗರ. ಅದರಲ್ಲೂ ಭಾರತೀಯರು ಉದ್ಯೋಗದ ಕಾರಣಕ್ಕಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೆಲೆಸಿರುವ ಸ್ಥಳ. ಆದರೆ ದುಬೈ ಭೂಗತ ದೊರೆಗಳ ಮಾಫಿಯಾಗಳ ಪಾಲಿಗೂ ಸ್ವರ್ಗದಂತಿದೆ. ಛೋಟಾ ರಾಜನ್, ದಾವೂದ್ ಇಬ್ರಾಹಿಂ, ಮಲ್ಯ ಹೀಗೆ 200ಕ್ಕೂ ಅಧಿಕ ವಂಚಕರು, ಭಯೋತ್ಪಾದಕರು, ಸಮಾಜಘಾತಕರು ಆರಂಭದಲ್ಲಿ ಆಶ್ರಯ ಪಡೆದದ್ದು ಇಲ್ಲಿಯೇ. ಇದೊಂದು ರೀತಿ ಡ್ರಗ್ಸ್ ಮಾರುವವರಿಗೆ, ವಂಚನೆ ನಡೆಸುವವರಿಗೆ, ಸಮಾಜಘಾತುಕತನ ಮೆರೆಯುವವರಿಗೆ ಮೆಚ್ಚಿನ ತಾಣವಾಗಿತ್ತು. ಹೀಗಿದ್ರೂ ಇದನ್ನ ಪ್ರಪಂಚದ ಅತಿ ಸುರಕ್ಷಿತ ನಗರ, ದೇಶ ಅಂತಾಲೇ ಹೇಳಲಾಗುತ್ತೆ. ಇಂಟರ್ಪೋಲ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್, ಸಾಮೂಹಿಕ ಕೊಲೆಗಾರ ಡ್ಯಾನಿಯಲ್ ಕಿನಾನ್ ಮೇಲೆ FBI ಬರೋಬ್ಬರಿ $5 ಮಿಲಿಯನ್ ಬಹುಮಾನ ಘೋಷಣೆ ಮಾಡಿದೆ. ವಿಚಿತ್ರ ಅಂದ್ರೆ ಇದೇ ಡ್ಯಾನಿಯಲ್ ಅಕ್ಟೋಬರ್ 20, 2025ರಂದು ದುಬೈನ ಬುರ್ಜ್ ಖಲೀಫಾದ ಕೆಫೆಯೊಂದರಲ್ಲಿ ಹಾಯಾಗಿ ಕುಳಿತು ಕಾಫಿ ಕುಡಿಯುತ್ತಾನೆ. ದುರಂತ ಅಂದ್ರೆ ಅಲ್ಲಿನ ಪೊಲೀಸರು ಈತನನ್ನ ಸೆರೆ ಹಿಡಿಯುವ ಬದಲು ಈತನ ಮುಂದೆಯೇ ಫೋನ್ ಕಳ್ಳನೊಬ್ಬನನ್ನ ಬಂಧಿಸುವ ಕಾರ್ಯಾಚರಣೆ ನಡೆಸ್ತಾರೆ. ತಮ್ಮ ಕಣ್ಣ ಮುಂದೆಯೇ ಇರುವ 26 ಬಿಲಿಯನ್ ವಂಚಕನನ್ನ ಕಣ್ಣೆತ್ತಿಯೂ ನೋಡೋದಿಲ್ಲ. ಇನ್ನು ದುಬೈನಲ್ಲಿ 5 ಗ್ರಾಂ ಮಾದಕ ದ್ರವ್ಯ ಮಾರಿದ್ದಕ್ಕೆ ಮರಣ ದಂಡನೆ ಸಿಗುತ್ತೆ. ಆದರೆ 20 ದೇಶಗಳಿಗೆ ಬೇಕಾಗಿರುವ ಡ್ರಗ್ಸ್ ಪೆಡ್ಲರ್ ಯಾವುದೇ ಅಳುಕಿಲ್ಲದೆ ದುಬೈನಲ್ಲಿ ಬಿಂದಾಸ್ ಲೈಫ್ ನಡೆಸ್ತಾನೆ. ಹಾಗಾದರೆ ಇದೇನು ಕಾಕತಾಳೀಯವೋ ಅಥವಾ ವ್ಯವಸ್ಥಿತ ಪ್ಲಾನೋ ಅನ್ನುವ ಅನುಮಾನ ಎಲ್ಲರಿಗೂ ಕಾಡೇ ಕಾಡುತ್ತೆ. ಇಂದಿನ ಈ ವಿಡಿಯೋದಲ್ಲಿ ದುಬೈನ ಈ ವಿಚಿತ್ರ ವ್ಯವಸ್ಥೆಯನ್ನ ನೋಡೋಣ. ಹಾಗೆ ದುಬೈ ಇತ್ತೀಚಿನ ದಿನಗಳಲ್ಲಿ ಏಕಾಏಕಿ ಬದಲಾಗಿದ್ದು ಹೇಗೆ ಅನ್ನೋದನ್ನ ಸಹ ತಿಳಿದುಕೊಳ್ಳೋಣ. ಸ್ನೇಹಿತರೆ, 2023ರಲ್ಲಿ ಅಮೆರಿಕಾದ ಮರಿಯಾ ಕೊವ್ಯಾಕ್ಸ್ ಎಂಬ ವಿಮರ್ಶಕಿಗೆ ಒಂದು ಅನಾಮಧೇಯ ಮೇಲ್ ಬರುತ್ತದೆ. ದುಬೈ ವಿಲ್ ನೆವರ್ ಅಡ್ಮಿಟ್ ದಿಸ್ ಅಂತ ಅದರ ಮೇಲೆ ಬರೆಯಲಾಗಿರುತ್ತದೆ. ಆ ಇಡೀ ಇಮೇಲ್ನಲ್ಲಿ ಒಂದು ವಿಲಕ್ಷಣ ಪ್ಯಾಟರ್ನ್ ಕಂಡು ಬರುತ್ತದೆ. ಕೊಕೇನ್ ವ್ಯಾಪಾರಿಗಳ ಜಾಲ, ಆಫ್ರಿಕನ್ ಸರ್ವಾಧಿಕಾರಿಯ ಆಟ, ಭಯೋತ್ಪಾದಕ ಗುಂಪಿನ ಬರ್ಬರ ಯೋಜನೆಗಳು, ಹಿಜ್ಬುಲ್ಲಾ ಮಾಸ್ಟರ್ ಮೈಂಡ್ಗಳ ತಂತ್ರದಾಟ, ರಷ್ಯಾದ ಒಲಿಗಾರ್ಚ್ಗಳು, ಹೀಗೆ ಜಗತ್ತಿನ ಕ್ರಿಮಿನಲ್ಗಳು, ದಗಾಕೋರರು ಅನಿಸಿಕೊಂಡವರ ಸಂಪತ್ತೆಲ್ಲ ದುಬೈನ ಗಗನಚುಂಬಿ ಕಟ್ಟಡಗಳಲ್ಲಿ ಹೊಳೆಯುತ್ತಿದೆ. ವಿಲಕ್ಷಣ ಸಂಗತಿ ಅಂದ್ರೆ ದುಬೈ ಈ ಕ್ರಿಮಿನಲ್ಸ್ಗಳನ್ನ ಮರೆಮಾಚುತ್ತಿಲ್ಲ, ಬದಲಾಗಿ ಅವರನ್ನೆಲ್ಲ ಒಂದು ಕಡೆ ಸೇರಿಸಿ ಅಪ್ಪಿಕೊಳ್ಳುತ್ತಿದೆ. ಹೀಗೆ ಬೆಚ್ಚಿ ಬೀಳುವ ಸಂಗತಿಗಳನ್ನ ಒಳಗೊಂಡಿದ್ದ ಈ ರಿಪೋರ್ಟ್ ಮೇಲೆ ಮರಿಯಾ ಹಾಗೂ OCCRP ತಂಡ ಬರೋಬ್ಬರಿ 6 ತಿಂಗಳುಗಳ ಕಾಲ ಸಂಶೋಧನೆ ಮಾಡಿ ಸಂಗತಿಗಳನ್ನ ಕಲೆ ಹಾಕಿ ದುಬೈ ಅನ್ಲಾಕ್ ಹೆಸರಿನ ವರದಿಯೊಂದನ್ನ ಪ್ರಕಟ ಮಾಡುತ್ತೆ. ಈ ವರದಿಯಲ್ಲಿ ಇದ್ದ ಮೊದಲ ಹೆಸರು ಜಾನಿಸ್ ಸೆಡ್ರಿಕ್. ಈತ ಡ್ರಗ್ಸ್ ಸ್ಮಗ್ಲಿಂಗ್ ಸೇರಿದಂತೆ ಹಲವು ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ. ಈತನ ವಿಳಾಸ ಬುರ್ಜ್ ಖಲೀಫಾದ 37ನೇ ಅಂತಸ್ತಿನ ಲಕ್ಸುರಿಯಸ್ ಪೆಂಟ್ ಹೌಸ್. ಆತನ ಪತ್ನಿ ಆಂಜಾ ಗ್ಲೊಗಾರಿಕ್, ಅವಳೊಬ್ಳು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಇನ್ನು ಆ ಲಿಸ್ಟ್ನಲ್ಲಿದ್ದ ಮತ್ತೊಂದು ಹೆಸರು ಕ್ರಿಸ್ಟಿ ಕಿನಾನ್. ಕೊಕೇನ್ ಕಿಂಗ್ ಪಿನ್ ಅಂತಾನೆ ಕುಖ್ಯಾತಿಯಾಗಿದ್ದ ಈತನ ಸುಳಿವು ಕೊಟ್ಟವರಿಗೆ ಅಮೆರಿಕ ಸರ್ಕಾರ ಬರೋಬ್ಬರಿ $5 ಮಿಲಿಯನ್ ಹಣ ನೀಡೋದಾಗಿ ಹೇಳಿತ್ತು. ಆದರೆ ಆತ ದುಬೈನ ಬೀದಿಗಳಲ್ಲಿ ಬಿಂದಾಸಾಗಿ ಓಡಾಡಿಕೊಂಡಿದ್ದಾನೆ. ಇನ್ನು ಭಾರತದ ಕುಖ್ಯಾತ ಕ್ರಿಮಿನಲ್ಗಳಿಗೂ ದುಬೈ ಅನ್ನೋದು ಸಲಾಕೆ ಇಲ್ಲದ, ಬಂಧನಗಳಿಲ್ಲದ ಬಿಂದಾಸ್ ಭೂಮಿ. 1993ರ ಮುಂಬೈ ಸರಣಿ ಬ್ಲಾಸ್ಟ್ನ ಪ್ರಮುಖ ಆರೋಪಿ, 257 ಜನರ ಹಂತಕ, ಭಯೋತ್ಪಾದಕ ಗ್ಯಾಂಗ್ಸ್ಟರ್ ದಾವೂದ್ ಇಬ್ರಾಹಿಂನ ಅಡಗುತಾಣ ಕೂಡ ಇದೆ. ನಿಮ್ಗೆ ಗೊತ್ತಿರಲಿ, ಈತನ ನಿವ್ವಳ ಒಟ್ಟು ಆಸ್ತಿ 42,900 ಕೋಟಿ. ಅದೆಲ್ಲ ಇರೋದು ದುಬೈ ಎಂಬ ಈ ಅರಬ್ ಭೂಮಿಯಲ್ಲಿ. ಇನ್ನು ಭಾರತದಿಂದ ಸುಮಾರು 13,000 ಕೋಟಿ ಲೂಟಿ ಹೊಡೆದ ನೀರವ್ ಮೋದಿ ತನ್ನ ಐಷಾರಾಮಿ ಬಂಗ್ಲೆಗಳ ಮೂಲಕ ಆರಂಭಿಕವಾಗಿ ವಾಸವಾಗಿದ್ದು ಇಲ್ಲಿಯೇ. ಹೀಗೆ ಕ್ರಿಮಿನಲ್ಗಳು, ದಗಾಕೋರರು ಅಂತ ಗೊತ್ತಿದ್ರು ದುಬೈ ಅಂತವರಿಗೆ ವೆಲ್ಕಮ್ ಮಾಡುತ್ತದೆ. ಹಾಗಂತ ದುಬೈ ಆಡಳಿತಕ್ಕೆ ಇದೇನು ತಿಳಿಯದ ಸಂಗತಿಯೇನಲ್ಲ. ಆದರೆ ಅವರಿಗೆ ಬೇಕಾಗಿರೋದು ಕೇವಲ ಬಂಡವಾಳದ ಹೂಡಿಕೆ. ಕೆಲ ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಪತ್ರಕರ್ತರ ತಂಡವೊಂದು ರಿಯಲ್ ಎಸ್ಟೇಟ್ ವ್ಯಕ್ತಿಯ ಜೊತೆ ದುಬೈ ಆಡಳಿತಗಾರರ ಜೊತೆ ಒಂದು ರಹಸ್ಯವಾಗಿ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಅದರಲ್ಲಿ ತಿಳಿದದ್ದು ಒಂದೇ ಸತ್ಯ: ದುಬೈನಲ್ಲಿ ಹೂಡಿಕೆ ಮಾಡೋರು ಯಾರೇ ಇರಲಿ, ಹಣ ಹೇಗೆಯೇ ಕಮಾಯಿ ಮಾಡಿರಲಿ, ಆದರೆ ಅದೆಲ್ಲ ಅವರಿಗೆ ಡೋಂಟ್ ಕೇರ್. ಅವರದೇನಿದ್ರು ಜಸ್ಟ್ ಹೂಡಿಕೆ ಮೇಲೆಯೇ ಚಿತ್ತ. ಹಣ ಹೂಡಿಕೆ ಮಾಡ್ತೀರಾ, ದುಬೈಗೆ ಬನ್ನಿ. ಆ ಹಣ ಹೇಗ್ ಬಂತು,
ಅದು ಬ್ಲ್ಯಾಕ್ ಮನಿಯಾ ಅಥವಾ ಕಳ್ಳತನದ್ದ? ಅದೆಲ್ಲ ಅವರಿಗೆ ಬೇಕಿಲ್ಲ. ಕೆಲವೊಂದು ಗುಮಾನಿಗಳ ಪ್ರಕಾರ ಕರ್ನಾಟಕದ ಕೆಲ ರಾಜಕಾರಣಿಗಳು ಕೂಡ ದುಬೈನಲ್ಲಿ ಬೇನಾಮಿಯಾಗಿ ಹೂಡಿಕೆ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ನಿಮ್ಗೆ ಗೊತ್ತಿರಲಿ, 2024 ಫೆಬ್ರವರಿವರೆಗೆ UAE ಸಿರಿಯಾ, ಪಾಕಿಸ್ತಾನದಂತೆ FATF ಪಟ್ಟಿಯಲ್ಲಿತ್ತು. ಅಂದರೆ ಜಾಗತಿಕವಾಗಿ ಹೂಡಿಕೆ ಮಾಡಲು ನಂಬಲು ಅರ್ಹವಲ್ಲದ ದೇಶಗಳ ಕಪ್ಪು ಪಟ್ಟಿಯಲ್ಲಿತ್ತು. ಅಷ್ಟರ ಮಟ್ಟಿಗೆ ದುಬೈ ಕ್ರಿಮಿನಲ್ಗಳ ಬೇನಾಮಿ ದುಡ್ಡಿಗೆ ಅಡ್ಡಿಯಾಗಿ ಹೂಡಿಕೆಯ ಪ್ರಶಸ್ತ ತಾಣವಾಗಿತ್ತು. ಸ್ನೇಹಿತರ, ಆದರ್ಶಗಳು, ಅಪರಿಮಿತ ಆಸ್ತಿ ತರುವ ಹಣಕಾಸಿನ ಸಂಪತ್ತು, ಇವೆರಡರ ಆಯ್ಕೆ ಮುಂದಿಟ್ಟರೆ ರಾಜನಾದವನು ಯಾವುದನ್ನ ಆಯ್ಕೆ ಮಾಡಬೇಕು? ಬಹುಶಃ ದುಬೈನ ಅಸಲಿ ಕಹಾನಿ ಶುರುವಾಗೋದು ಇಲ್ಲಿಂದಲೇ. ಸುಮಾರು 60 ವರ್ಷಗಳ ಹಿಂದೆ ಇಂಥದ್ದೇ ಸಂದಿಗ್ಧತೆ ದುಬೈ ರಾಜ ಶೇಖ್ ರಶೀದ್ನ ಮುಂದಿತ್ತು. 1958ರಲ್ಲಿ ಶೇಖ್ ರಶೀದ್ ಲಂಡನ್ನ ಬ್ರಿಟಿಷ್ ಅಧಿಕಾರಿಯನ್ನ ಭೇಟಿ ಮಾಡಿದ್ರು. ಅವರ ಮಾತುಗಳಲ್ಲಿ ಕೇಳಿ ಬಂದಿದ್ದು ಒಂದೇ ಮಾತು: ದುಬೈ ಉಳಿಯಬೇಕು ಅಂದ್ರೆ ಅದು ಹಶೀಶ್ ಮತ್ತು ಓಪಿಯಂ ಸ್ಮಗ್ಲಿಂಗ್ನಿಂದ ಮಾತ್ರ. ಅಂದಿನ ಸಮಯದಲ್ಲಿ ಇದು ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ದುಬೈ ರಾಜಮನೆತನದ ಉತ್ತರಾಧಿಕಾರಿಯಾಗಿದ್ದ ಶೇಖ್ ರಶೀದ್ ಸರಳ ವ್ಯಕ್ತಿಯೇನೋ ಆಗಿದ್ರು, ತೀರಾ ಸಿಂಪಲ್ ಅನ್ನುವ ರೀತಿಯಲ್ಲೇ ಬದುಕು ಸಾಗಿಸ್ತಾ ಇದ್ರು. ಅಲ್ಲಿನ ಜನ ಅವರನ್ನ ರಾಜನ ಬದಲಾಗಿ ನಾಯಕ ಅಂತಾಲೆ ಒಪ್ಕೊಂಡಿದ್ರು. ಆದರೆ ಶೇಖ್ ರಶೀದ್ ವಿರೋಧಾಭಾಸಗಳಿಂದ ಕೂಡಿದ ವ್ಯಕ್ತಿತ್ವ ಹೊಂದಿದ್ರು. ಅವರಿಗೆ ಪರಂಪರೆಯಿಂದ ಅಧಿಕಾರ ಸಿಕ್ಕಿದ್ರು. ಅವರು ಯಾವತ್ತೂ ಕೂಡ ಅದನ್ನ ಬಹಿರಂಗವಾಗಿ ತೋರಿಸಿಕೊಂಡಿರಲಿಲ್ಲ. ಆದರ್ಶಗಳ ಪಾಲನೆ ಮಾಡ್ತಿದ್ರು. ಆದರೆ ಅವರ ಮೂಗಿನಡಿಯಲ್ಲೇ ಇಡೀ ದುಬೈ ಅಕ್ರಮಗಳ ರಾಜಧಾನಿಯಾಗಿ, ಕಳ್ಳ ಸಾಗಾಣಿಕೆ, ಡ್ರಗ್ಸ್ ದಂಧೆಯ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಅಷ್ಟಕ್ಕೂ ಇಂತಹ ಶಿಸ್ತುಬದ್ಧ ರಾಜನ ಆಡಳಿತದಲ್ಲಿ ಇದೆಲ್ಲ ಯಾಕಾಯಿತು ಅಂತ ಪ್ರಶ್ನೆ ಮಾಡಿಕೊಂಡ್ರೆ UAEಯ ಹೀನಾಯ ಇತಿಹಾಸ ತೆರೆದುಕೊಳ್ಳುತ್ತೆ. ಸ್ನೇಹಿತರೆ, ದುಬೈ ಇಂದು ಇಡೀ ದೇಶವೇ ತನ್ನತ್ತ ನೋಡುವಂತೆ ಮಾಡ್ತಿದೆ. ಅದೇನೋ ನಿಜ. ಆದರೆ 1930ರ ಸಮಯದಲ್ಲಿ ಈ ಅರಬ್ ನೆಲ ಹೀಗಿರಲಿಲ್ಲ. ನೀರೇ ಸಿಗದ ಮರಳುಗಾಡು, ಸಣ್ಣ ಸಣ್ಣ ಮನೆಗಳು, ಬಿರುಬಿಸಿಲು, ಜನರ ನಿರುದ್ಯೋಗ, ಹೀಗೆ ದುಬೈ ಅನ್ನೋದು ದಟ್ಟ ದರಿದ್ರ ದೇಶದಂತಿತ್ತು. ಅದರಲ್ಲೂ 1929ರಿಂದ 1940ರವರೆಗಿನ ಅವಧಿ ಇದೆಯಲ್ಲ, ಅದು ನಿಜಕ್ಕೂ ನರಕದ ದಿನಗಳು. ಅಂದಿನ ಸಮಯದಲ್ಲಿ ಕಾಡಿದ ಬರಗಾಲ, ಆರ್ಥಿಕ ಕುಸಿತ ದುಬೈ ಪ್ರದೇಶವನ್ನ ಹುರಿದು ಮುಕ್ಕಿತ್ತು. ಈ ಹಿಂದೆ ದುಬೈ ಜಗತ್ತಿಗೆ ಮುತ್ತು ರತ್ನ ಹವಳಗಳನ್ನ ಪೂರೈಸೋದರಲ್ಲಿ ಮುಂದಿತ್ತು. ಬ್ರಿಟನ್, ಅಮೆರಿಕ, ಸ್ಪೇನ್, ಭಾರತ, ಹೀಗೆ ಅನೇಕ ದೇಶಗಳು ಇಲ್ಲಿಯ ಮುತ್ತು ಖರೀದಿಸಲು ಸರತಿ ಸಾಲಿನಲ್ಲಿ ಇರಬೇಕಾಗಿತ್ತು. ಆದರೆ 1893ರ ಬಳಿಕ ಜಪಾನಿನ ಉದ್ಯಮಿ ಕೋಕಿಚಿ ಮಿಕಿಮೋಟೋ ಕೃತಕ ಮುತ್ತು ಕೃಷಿ ಕಂಡುಹಿಡಿದ್ರು. ಇದು ಸಮುದ್ರದ ಮುತ್ತಿಗಿಂತ ಕಡಿಮೆ ದರಕ್ಕೆ ಸಿಗ್ತಾ ಇತ್ತು. ಹೀಗಾಗಿ ದುಬೈನ ಆರ್ಥಿಕತೆಯ ಮೂಲವಾಗಿದ್ದ ಮುತ್ತು ಕೂಡ ಮೌಲ್ಯ ಕಳೆದುಕೊಳ್ಳುತ್ತೆ. ಅಲ್ಲಿಂದ ದುಬೈ ಆರ್ಥಿಕತೆ ಪಾತಾಳ ಕುಸಿದು ಬೀಳುತ್ತೆ. ಇದು ಸಾಲದಕ್ಕೆ 1929ರ ಆರ್ಥಿಕ ಮಹಾಕುಸಿತ ಇಡೀ ದುಬೈಯನ್ನ ಹೈರಾಣಾಗಿಸಿತು. ಅಂದು ದುಬೈ ದೊರೆಯಾಗಿದ್ದ ಶೇಖ್ ಸೈಯದ್ ಬಳಿ ಈ ಸಮಸ್ಯೆಗಳಿಗೆ ಉತ್ತರವೇ ಇರಲಿಲ್ಲ. ಆದರೆ 1932ರಲ್ಲಿ ಬೆಹರನ್ನಲ್ಲಿ ತೈಲ ಬಾವಿ ಆರಂಭವಾಗಿದ್ದು ದುಬೈಗೂ ಹೊಸ ಆಶಾಕಿರಣ ಮುಡಿದಂತಾಯಿತು. ಇದಾದ ನಂತರ 1938ರಲ್ಲಿ ಕುವೈತ್, ಸೌದಿಯಲ್ಲೂ ತೈಲ ಬಾವಿಗಳು ಆರಂಭ ಕಂಡವು. ಈ ಘಟನೆಯೊಂದಿಗೆ ಇಡೀ ಮಧ್ಯಪ್ರಾಚ್ಯದ ಮೇಲೆ ಪಾಶ್ಚಿಮಾತ್ಯರ ದೃಷ್ಟಿ ಬೀಳತೊಡಗಿತು. ಬ್ರಿಟನ್, ಅಮೆರಿಕ ಹಾಗೂ ಯುರೋಪಿನ ರಾಷ್ಟ್ರಗಳು ಶತಕೋಟಿ ಲೆಕ್ಕದಲ್ಲಿ ಈ ಪ್ರದೇಶದಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದವು. ನೋಡ್ತಿದ್ದಂತೆ ಇಡೀ ಮಧ್ಯಪ್ರಾಚ್ಯದ ಮರುಭೂಮಿ ವಿಶ್ವದ ಅತಿವೇಗದ ಆರ್ಥಿಕತೆಯ ಬೆಳವಣಿಗೆಗೆ ಸಾಕ್ಷಿಯಾಗತೊಡಗಿತು. ಆದರೆ ದುರಾದೃಷ್ಟ ಅಂದ್ರೆ ದುಬೈನಲ್ಲಿ ಹೇಳಿಕೊಳ್ಳುವಷ್ಟು ದೊಡ್ಡ ಮಟ್ಟದ ತೈಲ ನಿಕ್ಷೇಪಗಳು ಸಿಗಲಿಲ್ಲ. ಇದರಿಂದ ಚಿಕ್ಕ ರಾಷ್ಟ್ರ ಮತ್ತೊಮ್ಮೆ ನಿರಾಸೆಯ ಮಡುವಿಗೆ ಬಿದ್ದಿತು. ಇದೇ ವೇಳೆ 1958ರಲ್ಲಿ ದೊರೆ ಶೇಖ್ ಸೈಯದ್ ನಿಧನರಾದ್ರು. ದೇಶದ ಜವಾಬ್ದಾರಿ ಹೊಸ ಉತ್ತರಾಧಿಕಾರಿ ಸೈಯದ್ ಪುತ್ರ ಶೇಖ್ ರಶೀದ್ ಮೇಲೆ ಬಿದ್ದಿತು. ಶೇಖ್ ರಶೀದ್ ತನ್ನ ತಂದೆಗೆ ನೀಡಿದ ವಚನದಂತೆ ದೇಶವನ್ನ ಉಳಿಸಿಕೊಳ್ಳಲೇಬೇಕಿತ್ತು. ಹೀಗಾಗಿ ಅವರು ಇಡೀ ವಿಶ್ವದ ಸರ್ವಾಧಿಕಾರತ್ವ ಹಿಡಿದು ಸಾಮ್ರಾಜ್ಯಗಳ ಕತೆ, ದೇಶಗಳನ್ನ ಕಟ್ಟಿದ ಇತಿಹಾಸವನ್ನ ಓದಲು ಪ್ರಾರಂಭಿಸಿದ್ರು. ಈ ಓದಿನಿಂದ ತಿಳಿದ ಸತ್ಯ ಅಂದ್ರೆ ಆದರ್ಶಗಳು ಮೇಲ್ನೋಟಕ್ಕಷ್ಟೇ, ಆದರೆ ಅಸಲಿ ಅಭಿವೃದ್ಧಿಗೆ ಅದಕ್ಕಿಂತ ಮುಖ್ಯವಾದದ್ದು ಬೇರೆಯದ್ದೇ ಇರುತ್ತೆ ಅನ್ನುವ ಸತ್ಯ ಅರಿವಾಗತೊಡಗಿತ್ತು. ಮೊದಲೇ ಹೇಳಿದ ಹಾಗೆ ಶೇಖ್ ರಶೀದ್ ಆದರ್ಶವಾದಿ, ಸರಳ ವ್ಯಕ್ತಿತ್ವದ ವ್ಯಕ್ತಿಯಾಗಿರ್ಬೋದು. ಆದರೆ ದೇಶವನ್ನ ಕೇವಲ ಆದರ್ಶಗಳ ಮೇಲೆ ನಡೆಸೋದು ಕಷ್ಟ ಅನ್ನೋದು ಸಹ ಅವರಿಗೆ ಸಂಪೂರ್ಣವಾಗಿ ತಿಳಿಯತೊಡಗಿತ್ತು. ಹೀಗಾಗಿ ದುಬೈಯನ್ನ ವ್ಯಾಪಾರ ಕೇಂದ್ರವನ್ನಾಗಿಸಲು ಪಣ ತೊಟ್ಟರು. ಅದು ನೈತಿಕವೋ ಅನೈತಿಕವೋ, ಅನ್ಯಾಯದ ಹಣವೋ ಅಥವಾ ಹೂಡಿಕೆಯೋ, ಅದ್ಯಾವುದನ್ನ ಕೂಡ ಆಗಿನ ಸಮಯಕ್ಕೆ ರಶೀದ್ ಮುಖ್ಯ ಅಂತ ಭಾವಿಸಲೇ ಇಲ್ಲ. ತಂದೆಯ ಮರಣದ ಬಳಿಕ ಕುವೈತ್ನಿಂದ ಒಂದಷ್ಟು ಹಣ ಸಾಲ ಪಡೆದು ದುಬೈನ
ತೀರ ಪ್ರದೇಶಗಳಲ್ಲಿ ವೇರ್ ಹೌಸ್ ಕಟ್ಟಿದ್ರು. ಇಡೀ ವಿಶ್ವಕ್ಕೆ ಮುಕ್ತ ವ್ಯಾಪಾರ ಮಾಡುವ ಆಹ್ವಾನ ನೀಡಿದ್ರು. ತೀರ ಕಡಿಮೆ ತೆರಿಗೆಯಲ್ಲಿ ವ್ಯವಹಾರ ಮುಗಿಸಿಕೊಳ್ಳುವ ಅವಕಾಶ ಒದಗಿಸಿದ್ರು. ಇದು ದುಬೈಗೆ ಹೊಸ ಅವಕಾಶಗಳ ಮೂಟೆಯನ್ನ ಹೊತ್ತು ತಂದಿತು. ಇದೇ ವೇಳೆ ಆಗಷ್ಟೇ ಸ್ವತಂತ್ರ್ಯಗೊಂಡು ದಶಕ ಕಳೆದಿದ್ದ ಭಾರತದಲ್ಲಿ ಚಿನ್ನದ ಮೇಲೆ ಒಂದಷ್ಟು ಲಗಾಮು ಹೇರಲಾಗಿತ್ತು. ಬಹುಶಃ ಸರ್ಕಾರದ ಈ ನಿರ್ಧಾರ ಚಿನ್ನದ ಕಪ್ಪು ಮಾರುಕಟ್ಟೆಗೆ ಅವಕಾಶ ಒದಗಿಸಿತ್ತು. ಇದರಿಂದಲೇ ದುಬೈ ತನ್ನ ಸಾಮ್ರಾಜ್ಯ ನಿರ್ಮಿಸಿಕೊಂಡಿದ್ದು. ಇಂಗ್ಲೆಂಡ್ನಿಂದ ಬರ್ತಾ ಇದ್ದ ಕೋಟ್ಯಂತರ ಡಾಲರ್ ಮೌಲ್ಯದ ಚಿನ್ನ ದುಬೈ ಮೂಲಕ ಭಾರತಕ್ಕೆ ಸ್ಮಗ್ಲಿಂಗ್ ಆಗಲು ಆರಂಭಿಸಿತು. ಅಪಾಯವೇನು ಹೆಚ್ಚಿತ್ತು, ಆದರೆ ಲಾಭಾಂಶ ದೊಡ್ಡದಿತ್ತು. ಶರ್ಟ್ಗಳಲ್ಲಿ, ಜಾಕೆಟ್ಗಳಲ್ಲಿ ಹೀಗೆ ಚಿನ್ನದ ಕಳ್ಳ ಸಾಗಾಣಿಕೆ ಎಗ್ಗಿಲ್ಲದೆ ನಡೆಯಿತು. ಇದೊಂದೇ ವ್ಯವಹಾರ ದುಬೈಗೆ ಹೊಸ ಜೀವ ನೀಡಿದಂತಾಯಿತು. ದಿನಗಳು ಕಳೆದಂತೆ ದುಬೈ ಇದೇ ಕಳ್ಳ ವ್ಯವಹಾರದಿಂದ ತನ್ನ ಆರ್ಥಿಕತೆ ಬೆಳೆಸಿಕೊಳ್ಳಲು ಮುಂದಾಯಿತು. ದುಬೈ ವಾರ್ಷಿಕವಾಗಿ 200ರಿಂದ 300 ಟನ್ ಚಿನ್ನವನ್ನ ರಫ್ತು ಮಾಡಲು ಪ್ರಾರಂಭಿಸಿತು. ದುಬೈ ಒಂದು ರೀತಿಯಲ್ಲಿ ಚಿನ್ನದ ಕಳ್ಳ ಸಾಗಾಣಿಕೆಯ ಜಾಗತಿಕ ಕೇಂದ್ರವಾಯಿತು. ವಿಶ್ವದ ಹಲವು ಖ್ಯಾತನಾಮ ಬ್ಯಾಂಕುಗಳು ಇಲ್ಲಿ ತಮ್ಮ ಶಾಖೆಗಳನ್ನು ತೆರೆಯುವ ಮೂಲಕ ಇಲ್ಲಿನ ಆರ್ಥಿಕತೆಗೆ ಸಾಥ್ ನೀಡಿದವು. ಹಾಗಂತ ಇದೇನು ಹಗರಣ, ಷಡ್ಯಂತ್ರ ಅಥವಾ ರಹಸ್ಯ ವ್ಯವಹಾರವಾಗಿರಲಿಲ್ಲ. ಜಗತ್ತಿಗೆ ಕಾಣುವಂತೆಯೇ ಈ ಕಳ್ಳ ವ್ಯವಹಾರವನ್ನ ದುಬೈ ಮಾಡಿತು. ದುಬೈ ಪಾಲಿಗೆ ಇದೊಂದು ಬಿಸ್ನೆಸ್ ಮಾಡಲಾಗಿತ್ತು. ಚಿನ್ನದ ಕಳ್ಳ ಸಾಗಾಣಿಕೆ ಜೊತೆಗೆ ಮಾದಕ ದ್ರವ್ಯಗಳ ಸಾಗಾಟ, ಕಪ್ಪು ಹಣದ ವ್ಯವಹಾರ, ಹೀಗೆ ಹಲವು ಅವ್ಯವಹಾರಗಳ ಪ್ರಮುಖ ಹಬ್ ಆಗಿ ಮಾರ್ಪಾಡಾಯಿತು. ಸ್ನೇಹಿತರೆ, ಅವ್ಯವಹಾರವೋ ಅನ್ಯಾಯದ ಹೂಡಿಕೆಯೋ ತಮ್ಮ ದೇಶಕ್ಕೆ ಬಂಡವಾಳ ಬಂದ್ರೆ ಸಾಕು ಅನ್ನೋದು ದುಬೈ ಶೇಖ್ನ ಥಿಯರಿಯಾಗಿತ್ತು. ಹೀಗಾಗಿ 1981ರಲ್ಲಿ ಹೊಸ ಉತ್ತರಾಧಿಕಾರಿ ಶೇಖ್ ಮೊಹಮ್ಮದ್ ಮತ್ತೊಂದು ಕ್ರಾಂತಿಕಾರಕ ನಿರ್ಧಾರ ಕೈಗೊಂಡ್ರು. ಅದುವೇ ಜೆಬೆಲ್ ಅಲಿ ಬಂದರು ಅಭಿವೃದ್ಧಿ. ತೀರಾ ಸಾಮಾನ್ಯವಾಗಿದ್ದ ಈ ಬಂದರನ್ನ ಶೇಖ್ ಮೊಹಮ್ಮದ್ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸಿದ್ದಲ್ಲದೆ ಅದನ್ನ ಮುಕ್ತ ವ್ಯಾಪಾರ ವಲಯವನ್ನಾಗಿ ಮಾಡಿದ್ರು. ಸರಕು ತನ್ನಿ, ಮಾರಾಟ ಮಾಡಿ, ಸಂಪತ್ತನ್ನ ನಿಮ್ಮ ದೇಶಕ್ಕೆ ಕೊಂಡೊಯ್ಯಿರಿ. ಅಂದ್ರೆ ಇಲ್ಲಿ ಯಾವುದಕ್ಕೂ ರೆಸ್ಟ್ರಿಕ್ಷನ್ ಅನ್ನೋದೇ ಇರಲಿಲ್ಲ. ಬೇರೆ ದೇಶಗಳು ಊಹಿಸದ ರೀತಿಯಲ್ಲಿ ವ್ಯಾಪಾರಕ್ಕೆ ಅವಕಾಶ ನೀಡುವ ಘೋಷಣೆ ಮಾಡಲಾಗಿತ್ತು. ಇದು ದುಬೈನ ಚಿತ್ರಣವನ್ನೇ ಬದಲಾಯಿಸಿತು. 2006ರ ಹೊತ್ತಿಗೆ ಸುಮಾರು 52 ಚದರ ಮೈಲಿ ಪ್ರದೇಶದಲ್ಲಿ ಸರಿಸುಮಾರು 6,000 ಕಂಪನಿಗಳು ಇಲ್ಲಿ ಸ್ಥಾಪಿಸಲ್ಪಟ್ಟವು. ಜಾಗತಿಕ ಕಾನೂನು ಚೌಕಟ್ಟುಗಳಿಗೆ ಮೀರಿದ ನಿಯಮಗಳು ಇಲ್ಲಿ ಹೀಗೆ ಮುಕ್ತವಾಗಿ ಜಾರಿಯಾಗಿದ್ದರಿಂದ ಕಳ್ಳ ವ್ಯವಹಾರಸ್ಥರು, ಭೂಗತ ದೊರೆಗಳು, ಹವಾಲಾ ಹಣ ಮಾಡಿದವರು ಇಲ್ಲಿ ವ್ಯಾಪಾರಕ್ಕಿಳಿದರು. ಒಂದು ರೀತಿ ಕಾನೂನಿನ ಚೌಕಟ್ಟನ್ನ ಮೀರಿದ ಬೇನಾಮಿ ಎಕೋಸಿಸ್ಟಮ್ ಇಲ್ಲಿ ಜಾರಿಯಾಗಿತ್ತು. ಇದರ ಪರಿಣಾಮ ನೀರವ್ ಮೋದಿ, ಮಲ್ಯ, ದಾವೂದ್ನಂತವರು ಇಲ್ಲಿ ಬಿಂದಾಸಾಗಿ ವ್ಯವಹಾರಕ್ಕಿಳಿದರು. ಸದ್ಯದ ಲೆಕ್ಕಾಚಾರದಂತೆ ದುಬೈನಲ್ಲಿ 30ರಿಂದ 35 ಮುಕ್ತ ವ್ಯಾಪಾರ ವಲಯಗಳು ಕಾರ್ಯಾಚರಣೆಯಲ್ಲಿವೆ. ಬೇರೆ ದೇಶಗಳ ಅಪರಾಧಿಕ ಹವಾಲಾ ಹಣ ದುಬೈಗೆ ಎಂಟ್ರಿ ಕೊಡ್ತಿದ್ದಂತೆ ಅದು ಸಂಪತ್ತಾಗಿ ಕನ್ವರ್ಟ್ ಆಗುತ್ತೆ. ಇದರ ದೆಸೆಯಿಂದಾಗಿ ಇಂದು ದುಬೈ ಜಾಗತಿಕ ವ್ಯಾಪಾರ ವ್ಯವಹಾರದ ಪ್ರಮುಖ ಕೇಂದ್ರವಾಗಿ ಗುರುತಿಸಿಕೊಳ್ಳುತ್ತಿದೆ. ಸ್ನೇಹಿತರೆ, ರೂಜಾ ಇಗ್ನಟೋವಾ ಎಂಬ ಅಮೆರಿಕದ ಮಹಿಳೆ ಕ್ರಿಪ್ಟೋ ಕರೆನ್ಸಿ ಹೆಸರಿನಲ್ಲಿ 3 ಲಕ್ಷಕ್ಕೂ ಅಧಿಕ ಜನರಿಗೆ ವಂಚಿಸಿದ್ದಾಳೆ. FBI ಅವಳ ತಲೆಗೆ 2 ಕೋಟಿ ಹಣವನ್ನ ಕಟ್ಟಿದೆ. ಹೀಗಿದ್ರೂ ಅವಳ ಹಣ ದುಬೈನ ಅನೇಕ ಶೆಲ್ ಕಂಪನಿಗಳಲ್ಲಿ ಸೇಫ್ ಆಗಿ ಹೂಡಿಕೆಯಾಗಿದೆ. ಜೊನಾಥನ್ ಲೇವಿ ಎನ್ನುವ ಪ್ರಸಿದ್ಧ ವಕೀಲರು ಈ ಕೇಸ್ ವಿಚಾರವಾಗಿ ಕೋರ್ಟ್ನಲ್ಲಿ ಹೋರಾಡ್ತಾ ಇದ್ದಾರೆ. ಆದರೆ ಅವರ ಹೋರಾಟಕ್ಕೆ ಸಾಕ್ಷ್ಯಗಳ ಕೊರತೆಗಿಂತ ಸಾಕ್ಷ್ಯಗಳ ಕ್ರೋಢೀಕರಣವೇ ದೊಡ್ಡ ಸವಾಲಾಗಿ ಕಾಡ್ತಿದೆ. ಕಾರಣ, ದುಬೈ ಆಡಳಿತದ ನಿಯಮಗಳ ಪ್ರಕಾರ ಶೆಲ್ಗಳ ಕಂಪನಿಗಳಲ್ಲಿ ಹೂಡಿಕೆಯಾದ ಹಣದ ಕುರಿತು ಮಾಹಿತಿ ನೀಡುವ ಹಾಗಿಲ್ಲ. ಅದು ಯಾರದ್ದು, ಹೇಗ್ ಬಂತು, ಇದ್ಯಾವುದನ್ನ ಕೂಡ ಒದಗಿಸುವ ಹಾಗೆ ಇಲ್ಲ. ಗೌಪ್ಯತೆಯ ತಳಹದಿ ಮೇಲೆಯೇ ದುಬೈ ರಿಯಲ್ ಎಸ್ಟೇಟ್ ಉದ್ಯಮ ಕಾರ್ಯಾಚರಿಸುತ್ತೆ. ಹೀಗಾಗಿ ರೂಜಾ ಇಗ್ನಟೋವಾ ಮಾಡಿದ ಹಗರಣ ಸಾಬೀತಾಗೋದು ಬಹಳ ಕಠಿಣವಿದೆ. ಇನ್ನು ಅಕ್ರಮ ಹಣ ವರ್ಗಾವಣೆ, ಮನಿ ಲಾಂಡ್ರಿಂಗ್ ದುಬೈನಲ್ಲಿ ತುಂಬಾನೇ ಈಸಿ. ಹವಾಲಾ ಹಣವನ್ನ ಹೇಗೆ ಹೂಡಿಕೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನುವ ತಕರಾರುಗಳೇ ಇಲ್ಲ. ಕ್ಯಾಶ್ ಆದ್ರೂ ಓಕೆ, ಕ್ರಿಪ್ಟೋ ಕರೆನ್ಸಿ ಆದ್ರೂ ಓಕೆ, ಎಲ್ಲವೂ ಇಲ್ಲಿ ನಡೆಯುತ್ತೆ. ಅವರ ತಿಳುವಳಿಕೆ ಪತ್ರಗಳಲ್ಲೇ ಅದನ್ನ ಸ್ಪಷ್ಟವಾಗಿ ಉಲ್ಲೇಖಿಸುತ್ತಾರೆ. ಅವರ ಪ್ರಕಾರ ನೀವು ಎಲ್ಲಿಂದ ಹಣ ತರ್ತೀರಿ, ಯಾವ ಬಿಸ್ನೆಸ್ ಮಾಡ್ತೀರಿ ಅನ್ನೋದು ಅವರ ಕಾಳಜಿ ಅಥವಾ ಹೊಣೆಗಾರಿಕೆ ಅಲ್ಲ. ಎಷ್ಟು ಹೂಡಿಕೆ ಮಾಡ್ತೀರಿ ಅನ್ನೋದಷ್ಟೇ ಅವರ ಆಸಕ್ತಿ ಅನ್ನೋದನ್ನ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ. ದುಬೈ ಮಾಡೆಲ್ ಇರೋದೇ ಹೀಗೆ, ಇದೆಲ್ಲದರ ಸಂಯೋಜಿತ ಪರಿಣಾಮ ಅನ್ನುವ ಹಾಗೆ. ಅನ್ಯ ದೇಶಗಳ ಹಣ ಅಂದ್ರೆ ಅದು ಬ್ಲ್ಯಾಕ್ ಹಣವೋ ವೈಟ್ ಮನಿಯೋ ಅದು ಮುಖ್ಯವಾಗೋದೇ ಇಲ್ಲ. ಅದು ದುಬೈನಲ್ಲಿ ಹೂಡಿಕೆ ಆಗುತ್ತಲೇ ಸಂಪತ್ತಾಗಿ ಕನ್ವರ್ಟ್ ಆಗುತ್ತೆ. ಇದೇ ಕಾರಣದಿಂದಲೇ ಇಂದು ದುಬೈ ಎನ್ನುವ ಈ ಅರಬ್ ದೇಶ ತನ್ನ ಅಸ್ತಿತ್ವ ಉಳಿಸಿಕೊಂಡಿದೆ, ಬೆಳೆಯುತ್ತಲೇ ಇದೆ. ಒಂದು ಸಮಯದಲ್ಲಿ ಮೀನು ಹಿಡಿಯಲು ಗಾಳಕ್ಕೂ ತತ್ವಾರ ಪಡೆಯುತ್ತಿದ್ದ ದೇಶವೀಗ ವಿಶ್ವದ ಹೂಡಿಕೆಯ ನೆಚ್ಚಿನ ತಾಣವಾಗಿ ಬದಲಾಗಿದೆ.
ಇನ್ನು ಹೂಡಿಕೆಯ ಗೌಪ್ಯತೆಯ ಕಾರಣ ಮುಖ್ಯ ವ್ಯವಹಾರದ ಮಾಡೆಲ್ ಯಾವುದಕ್ಕೂ ಅನಿರ್ಬಂಧಿತ ವ್ಯವಸ್ಥೆ ದುಬೈಯನ್ನ ಕ್ರಿಮಿನಲ್ಗಳ, ದಗಾಕೋರರ, ವಂಚಕರ ಸೇಫ್ ಝೋನ್ ಆಗಿ ಕನ್ವರ್ಟ್ ಮಾಡಿದೆ. ಇತ್ತೀಚಿನ ವರ್ಷಗಳಲ್ಲಿ ದುಬೈ ದುಡ್ಡಿದ್ದವರ ಹೆಚ್ಚಿನ ಆದ್ಯತೆಯ ತಾಣವಾಗಿ ಬದಲಾಗಿದೆ. ಇತ್ತೀಚಿನ ದತ್ತಾಂಶಗಳ ಪ್ರಕಾರ ಕಳೆದ ಕೆಲವು ವರ್ಷಗಳಲ್ಲಿ 10 ಮಿಲಿಯನ್ಗಿಂತ ಹೆಚ್ಚಿನ ಮೌಲ್ಯದ ಆಸ್ತಿಗಳ ಮಾರಾಟವು 54% ಹೆಚ್ಚಾಗಿದೆ. ಇಲ್ಲಿ ಸಾಮಾನ್ಯ ವಿಲ್ಲಾಗಳ ಬೆಲೆ ಅಂದಾಜು 170 ಕೋಟಿ ರೂಪಾಯಿ ಇದೆ. ಆದರೆ ಇವೆಲ್ಲ ಇಲ್ಲಿ ಬಿಸಿ ದೋಸೆಗಳಂತೆ ಮಾರಾಟವಾಗ್ತಿದೆ. 2019 ಬಳಿಕ ದುಬೈ ಗೋಲ್ಡನ್ ವೀಸಾ ನೀಡ್ತಿದೆ. ಇದರ ಪ್ರಕಾರ ನೀವೇನಾದ್ರೂ 2.5 ಕೋಟಿ ಮನೆ ಖರೀದಿ ಮಾಡಿದ್ರೆ ನಿಮಗೆ ಅಲ್ಲಿ ಹಲವು ವರ್ಷಗಳವರೆಗೆ ನೆಲೆಸುವ ವಿಶಾಲ ಅವಧಿಯ ವೀಸಾ ಸಿಗುತ್ತೆ. ಇನ್ನು ಗಮನಿಸಬೇಕಾದ ಸಂಗತಿ ಅಂದ್ರೆ ದುಬೈ ಕೇವಲ 27 ದೇಶಗಳ ಜೊತೆ ಮಾತ್ರ ಹಸ್ತಾಂತರ ಕಾನೂನು ವ್ಯಾಪ್ತಿಯ ಒಪ್ಪಂದ ಹೊಂದಿದೆ. ಬಾಕಿ 160 ದೇಶಗಳ ಜೊತೆ ಅಂತಹ ಯಾವುದೇ ಅಗ್ರಿಮೆಂಟ್ ಇಲ್ಲ. ಹೀಗಾಗಿ ಇಲ್ಲಿ ಯಾವುದೇ ನಿರ್ಬಂಧ, ನಿಯಂತ್ರಣ ಇಲ್ವೇ ಇಲ್ಲ. ಇನ್ನು ಒಪ್ಪಂದ ಇರುವ ದೇಶಗಳ ಆರೋಪಿ ಇದ್ರೂ ಅದು ಹೆಚ್ಚಿನ ಸಮಯದಲ್ಲಿ ಸಾಬೀತಾಗೋದಿಲ್ಲ. ಜೊತೆಗೆ ದುಬೈ ನ್ಯಾಯಾಲಯ ಕಾನೂನು ನಿರ್ಧರಿಸೋದ್ರಿಂದ ಯಾವುದೇ ಶಿಕ್ಷೆ, ಹಸ್ತಾಂತರ ಆಗೋದು ತೀರಾ ವಿರಳ. ಸ್ನೇಹಿತರೆ, ದುಬೈ ಹೀಗೆ ಅಪರಾಧಿಕ ಹಣದಿಂದಲೇ ಬದುಕುಳಿದು ನೆಲೆ ಕಂಡುಕೊಂಡಿದೆ. ಆದರೆ 2022 ಬಳಿಕ ಪರಿಸ್ಥಿತಿ ಬದಲಾಗ್ತಾ ಇದೆ. ಕಾರಣ ದುಬೈ ಅಂತಾರಾಷ್ಟ್ರೀಯವಾಗಿ FATF ಪಟ್ಟಿಗೆ ಸೇರ್ಪಡೆಯಾಗಿದೆ. ಅಂತಾರಾಷ್ಟ್ರೀಯ ಸಮುದಾಯ ಈ ವಿಚಾರದಲ್ಲಿ ಎಚ್ಚೆತ್ತುಕೊಂಡು UAEಯನ್ನ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿದೆ. ಜೊತೆಗೆ ಅಂತಾರಾಷ್ಟ್ರೀಯ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಪರಿಣಾಮ UAE ಕೂಡ ಸದ್ಯ ತನ್ನ ಎಲ್ಲ ಇಲ್ಲೀಗಲ್ ಹೂಡಿಕೆಗೆ ಕಡಿವಾಣ ಹಾಕಲು ಮುಂದಾಗಿದೆ. ಹವಾಲಾ ಹಣ ಹೂಡಿಕೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ. ಸದ್ಯ ದುಬೈನಲ್ಲಿ ಮೊದಲಿನಂತೆ ಬೇಕಾಬಿಟ್ಟಿಯಾಗಿ ಹಣ ಹೂಡಿಕೆ ಮಾಡಲು ಆಗೋದಿಲ್ಲ. ಜೊತೆಗೆ ಆರ್ಥಿಕ ಅಪರಾಧಿಗಳ ಹಸ್ತಾಂತರದ ವಿಚಾರದಲ್ಲೂ ದುಬೈ ಆಡಳಿತ ಎಚ್ಚೆತ್ತುಕೊಂಡು ಕಠಿಣ ಕಾನೂನು ಕ್ರಮಕ್ಕೆ ಒಳಪಡಿಸಿದೆ. ಇದೆಲ್ಲದರ ಪರಿಣಾಮ ಅನ್ನುವ ಹಾಗೆ ಸದ್ಯ UAEಯನ್ನ ಕಪ್ಪು ಪಟ್ಟಿಯಿಂದ ಕೈಬಿಡಲಾಗಿದೆ. ಒಟ್ನಲ್ಲಿ ಒಂದು ಕಾಲದಲ್ಲಿ ಅಕ್ರಮ ಹವಾಲಾ ಹಣ, ಮನಿ ಲಾಂಡ್ರಿಂಗ್, ಕ್ರಿಪ್ಟೋ ಕರೆನ್ಸಿ ಅವ್ಯವಹಾರ, ಭೂಗತ ದೊರೆಗಳ ಅನ್ಯಾಯದ ದುಡ್ಡಿಗೆ ಸ್ವರ್ಗವಾಗಿದ್ದ ಅರಬ್ ದೇಶವೀಗ ನೈತಿಕ ಯುಕ್ತ ನೀತಿ ಆಡಳಿತ, ಸದಾ ಸುಭದ್ರ ಹಾಗೂ ಸುಸ್ಥಿರ ಅನ್ನುವ ತತ್ವವನ್ನ ದುಬೈ ಕೊನೆಗೂ ಅರ್ಥಕೊಂಡಿದೆ.